ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಆರೋಪದ ಕೇಸ್ಗೆ ಸಂಬಂಧಪಟ್ಟಂತೆ ಯಾವ ಥ್ರಿಲ್ಲರ್ ಸಿನಿಮಾಗೂ ಕಮ್ಮಿ ಇಲ್ಲ ಈ ಮರ್ಡರ್ ಮಿಸ್ಟರಿ. ಕೊಲೆ ಕೇಸ್ನಲ್ಲಿ ಪ್ರಬಲ ಸಾಕ್ಷ್ಯವನ್ನ ಕಲೆ ಹಾಕಿದ್ದಾರೆ ಪೊಲೀಸರು. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಸಿಕ್ಕಿದೆಯಂತೆ 21 ಮಹತ್ವದ ಸಾಕ್ಷ್ಯಗಳು. ನೋಡಿ, ಒಂದಲ್ಲ ಎರಡಲ್ಲ ಮೂರಲ್ಲ 21 ಮಹತ್ವದ ಸಾಕ್ಷಿಗಳು ಸಿಕ್ಕಿದೆ ಪೊಲೀಸರಿಗೆ. ಕಲೆ ಹಾಕಿದ್ದಾರೆ ಒಂದಾದ ಮೇಲೊಂದು. ಅಂದ್ರೆ ಯಾಕೆ ಈ ಕೇಸ್ ಇಷ್ಟೊಂದು ಪ್ರಬಲ ಆಗೋದಕ್ಕೆ ಸಾಧ್ಯ ಆಯಿತು ಅಂತ. ಹಾಗಾದ್ರೆ ಆ 21 ಸಾಕ್ಷಿಗಳು ಯಾವುದು ನೋಡ್ತಾ ಹೋಗೋಣ ಒಂದೊಂದಾಗಿ ನಿಮ್ಮ ತೆರೆ ಮೇಲೆ. ನೋಡಿ, ಆ ಸಾಕ್ಷಿಗಳನ್ನ ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ, ಕೊಲೆ ನಡೆದಂತಹ ಸ್ಥಳದಲ್ಲಿ ದರ್ಶನ್ ಸೇರಿ 6 ಆರೋಪಿಗಳು ಇರೋದು ಪತ್ತೆಯಾಗಿದೆ. ಕೊಲೆ ನಡೆದ ನಂತರ 2 ಆರೋಪಿಗಳು ಕೃತ್ಯದ ಬಗ್ಗೆ ಚರ್ಚೆ ಮಾಡಿರುವ ಕಾಲ್ ಡೀಟೇಲ್ಸ್. ಕೊಲೆ ನಡೆದ ಬಳಿಕ ಕಾರ್ತಿಕ್, ಕೇಶವ್, ನಿಖಿಲ್ ನಾಯ್ಕ್ ತಾವೇ ಕೊಲೆ ಮಾಡಿದ್ದಾಗಿ ಸರೆಂಡರ್ ಆಗ್ತಾರೆ. ನೋಡಿ, ಸಾಕ್ಷಿಗಳನ್ನು ನೋಡ್ತಾ ಹೋಗೋಣ. ಕೊಲೆ ನಡೆದ ಬಳಿಕ ಶವ ಬಿಸಾಕಿ ಕಾರ್ತಿಕ್, ಕೇಶವ್, ನಿಖಿಲ್ ನಾಯಕ್ ತಾವೇ ಕೊಲೆ ಮಾಡಿದ್ದಾಗಿ ಸರೆಂಡರ್ ಆಗ್ತಾರೆ. 3ನೇ ಎವಿಡೆನ್ಸ್, ಇದು ಮಹತ್ವದ ಎವಿಡೆನ್ಸ್. 4ನೇ ಎವಿಡೆನ್ಸ್, ರೇಣುಕಾಸ್ವಾಮಿ ಮೃತದೇಹವನ್ನ ಬಿಸಾಡೋದಕ್ಕೆ ಡೀಲ್ ನಡೆಸಲಾಗಿದ್ದ 30 ಲಕ್ಷ ಹಣವನ್ನ ಸೀಸ್ ಮಾಡಲಾಗಿದೆ. 5ನೇ ಎವಿಡೆನ್ಸ್ ಏನಪ್ಪಾ ಅಂತಂದ್ರೆ, ಸರೆಂಡರ್ ಆದವರ ವಿಚಾರಣೆ ವೇಳೆ ಪ್ರದೋಷ್, ಪವನ್, ವಿನಯ್ ಹೆಸರು ಬಹಿರಂಗಗೊಂಡಿದೆ. ಸರೆಂಡರ್ ಆದವರ ವಿಚಾರಣೆ ಮಾಡುವಾಗ ಅದನ್ನ ಆಧರಿಸಿ ವಿನಯ್, ಪವನ್, ಪ್ರದೋಷ್ ವಿಚಾರಣೆ ವೇಳೆ ದರ್ಶನ್, ಪವಿತ್ರ ಗೌಡ ಹೆಸರು ಬಹಿರಂಗ ಆಗಿದೆ. ಇದು ಸಾಕ್ಷ್ಯ 6. ಸಾಕ್ಷ್ಯ 7ರಲ್ಲಿ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಮಾಡ್ತಾ ಇದ್ದ ಬಗ್ಗೆ ಪವನ್ಗೆ ತಿಳಿಸಿದ್ದು, ಆತನ ಮೂಲಕ ದರ್ಶನ್ಗೆ ತಿಳಿಸಿದ್ದಾಗಿ ಪವಿತ್ರ ಹೇಳಿಕೆ ಕೊಟ್ಟಿದ್ದಾರಂತೆ. ಇನ್ನು ಸಾಕ್ಷ್ಯ 8ನ್ನ ನೋಡೋದಾದ್ರೆ, ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘವೇಂದ್ರನಿಂದ ರೇಣುಕಾಸ್ವಾಮಿಯ ಕಿಡ್ನಾಪ್ ಆಗತ್ತೆ. ಸಾಕ್ಷ್ಯ 8 ಇದು. ಸಾಕ್ಷ್ಯ 9, ಪವನ್, ದರ್ಶನ್ ಹೇಳಿದಂತೆ ರೇಣುಕಾಸ್ವಾಮಿ ಕರೆತಂದಿರೋದಾಗಿ ರಾಘವೇಂದ್ರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನಂತೆ. ಇನ್ನು 10ನೇ ಸಾಕ್ಷ್ಯ ನೋಡೋದಾದ್ರೆ, RR ನಗರ ಶೆಡ್ನಲ್ಲಿ ರೇಣುಕಾಸ್ವಾಮಿ ರಕ್ತದ ಕಲೆ, ಕೂದಲು, ಬೆವರಿನ ಸ್ಯಾಂಪಲ್ಸ್ ಅನ್ನ ಪೊಲೀಸರು ಸಂಗ್ರಹಿಸಿದ್ದಾರೆ. ತದನಂತರ ಆರೋಪಿಗಳ ಫಿಂಗರ್ ಪ್ರಿಂಟ್, ಫುಟ್ ಪ್ರಿಂಟ್, ಬ್ಲಡ್ ಸ್ಯಾಂಪಲ್ಗಳನ್ನು ಪೊಲೀಸರು ಸಂಗ್ರಹ ಮಾಡಿದ್ದಾರೆ. ಸಾಕ್ಷ್ಯ 12, ರೇಣುಕಾಸ್ವಾಮಿ ಹಾಗೂ ಆರೋಪಿಗಳ ಸ್ಯಾಂಪಲ್ಸ್ ಮ್ಯಾಚ್ ಮಾಡೋ ಚಾನ್ಸಸ್ ಇದೆ. ಇನ್ನು ಸಾಕ್ಷ್ಯ 13ನ್ನ ನೋಡೋದಾದ್ರೆ, ಕೊಲೆ ನಡೆದ ಬಳಿಕ ಆರೋಪಿಗಳಿಂದ ದರ್ಶನ್ಗೆ ಪದೇ ಪದೇ ಕಾಲ್ ಹೋಗಿದೆಯಂತೆ. ಕೊಲೆ ಆಗಿಬಿಟ್ಟಿದೆ ಅನ್ನೋ ಕಾರಣಕ್ಕೋಸ್ಕರ ಪದೇ ಕಾಲ್ ಹೋಗಿದೆ. ಆ ಕಾಲ್ ಹಿಸ್ಟರಿ ಕೂಡ ಇದೆ. ಸಾಕ್ಷ್ಯ 14, ಮೊಬೈಲ್, CDR, ಟವರ್ ಡಂಪ್ ಮೂಲಕ ಆರೋಪಿಗಳು ಒಂದೇ ಕಡೆ ಇದ್ದಿದ್ದು ಪತ್ತೆಯಾಗಿದೆ. ಸಾಕ್ಷ್ಯ 15, ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡೋದಕ್ಕೆ ಬಳಸಿದ ಕಟ್ಟಿಗೆ ಶೆಡ್ನಲ್ಲಿ ಪತ್ತೆಯಾಗಿದೆ. ಸಾಕ್ಷ್ಯ 16, ಹತ್ಯೆಗೂ ಮುನ್ನ ರೇಣುಕಾಸ್ವಾಮಿಯನ್ನ ಕಟ್ಟಿ ಹಾಕೋದಕ್ಕೆ ಬಳಸಿರುವ ಹಗ್ಗ ಕೂಡ ಸಿಕ್ಕಿದೆ ಅನ್ನೋ ಮಾಹಿತಿ. ಇನ್ನು 17ನೇದಾಗಿ, ರೇಣುಕಾಸ್ವಾಮಿ ಮೇಲೆ ಹಲ್ಲೆಗೆ ಬಳಸಿರುವಂತಹ ಕಬ್ಬಿಣದ ವಸ್ತುಗಳು ಕೂಡ ಇದೇ ಶೆಡ್ನಲ್ಲಿ ಪತ್ತೆಯಾಗಿದೆ ಅನ್ನೋ ಮಾಹಿತಿ ಇದೆ. 18ನೇದಾಗಿ, ಆರೋಪಿಗಳು ಶೆಡ್ಗೆ ಹೋಗುವ, ಹಲ್ಲೆ ಮಾಡುವ ದೃಶ್ಯ ಕೂಡ CCTVಯಲ್ಲಿ ಸರಿಯಾಗಿದೆ. ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು? ಸಾಕ್ಷ್ಯ 19, ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆದುಕೊಂಡು ಬಂದಂತಹ ಕಾರು. ಸಾಕ್ಷ್ಯ 20, ರೇಣುಕಾಸ್ವಾಮಿ ಶವವನ್ನ ಸಾಗಾಟ ಮಾಡೋದಕ್ಕೆ ಬಳಸಿದಂತಹ ಕಾರನ್ನು ಕೂಡ ಪೊಲೀಸರು ಜಪ್ತಿ ಮಾಡಿದ್ದಾರೆ. 20ನೇ ಸಾಕ್ಷ್ಯ ನೋಡೋದಾದ್ರೆ, ರೇಣುಕಾಸ್ವಾಮಿ ಶವವನ್ನ ಸಾಗಾಟ ಮಾಡೋದಕ್ಕೆ ಬಳಸಿದ ಕಾರನ್ನು ಕೂಡ ಪೊಲೀಸರು ಜಪ್ತಿ ಮಾಡಿದ್ದಾರೆ. 21ನೇದಾಗಿ, ಕೊಲೆ ನಡೆದ ಸ್ಥಳದಲ್ಲಿ ಆರೋಪಿಗಳು ಬಳಸಿರುವಂತಹ ನೀರಿನ ಬಾಟಲ್, ಮದ್ಯದ ಬಾಟಲಿಗಳು ಕೂಡ ಪತ್ತೆಯಾಗಿದೆ. ನೋಡಿ, ಸುದೀರ್ಘವಾದ ವಿಚಾರಣೆಯಲ್ಲಿ ಪತ್ತೆಯಾಗಿರುವಂತಹ ಅಂಶಗಳು, ಸಾಕ್ಷ್ಯಗಳು, ಸಾಕ್ಷ್ಯಾಧಾರಗಳು, ಒಂದೊಂದು ಸಾಕ್ಷ್ಯಾಧಾರಗಳು ಕೂಡ ಬಹಳ ಪ್ರಬಲವಾಗಿದೆ. ಕೊಲೆಗೆ ಬೇಕಾದ ಎಲ್ಲ ಸಂಚು ರೂಪಿಸಿದ್ದಾಗಿರ್ಬೋದು, ಪ್ಲಾನಿಂಗು, ಕಿಡ್ನಾಪ್ ಮಾಡಿದ್ದು, ಕರ್ಕೊಂಡು ಬಂದಿದ್ದು, ಹೊಡೆದಿದ್ದು, ಹಲ್ಲೆ ಮಾಡಿದ್ದು, ಕೊಲೆ ಮಾಡಿದ್ದು, ಬಿಸಾಡಿದ್ದು, ಇದೆಲ್ಲದಕ್ಕೂ ಕೂಡ ಪೂರಕವಾದ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿಟ್ಕೊಂಡಿದ್ದಾರೆ ಪೊಲೀಸರು.
ನೋಡಿ, ಇಷ್ಟೆಲ್ಲ ಸಾಕ್ಷ್ಯಾಧಾರಗಳು ಸಿಕ್ಕ ನಂತರದಲ್ಲಿ ಆಬ್ವಿಯಸ್ಲಿ ಒಂದು ಪ್ರಶ್ನೆ ಇಲ್ಲಿ ಮೂಡುತ್ತೆ. ಯಾಕಂತಂದರೆ ಈ ಒಂದು ಕೊಲೆ ಕೇಸ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಎಲ್ಲ ಸಾಕ್ಷ್ಯಾಧಾರಗಳು ಕೂಡ ಇವರ ವಿರುದ್ಧವಾಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದರೆ ಪೂರಕವಾಗಿದೆ, ಕೊಲೆಗೆ ಬೇಕಾಗಿರುವಂತಹ ಸಾಕ್ಷ್ಯಾಧಾರಗಳನ್ನು ಬಿಟ್ಕೊಂಡೇನೆ ಇವರು ಕೊಲೆ ಮಾಡಿದ್ದಾರೆ ಅಂತ. ಸೊ ಇವರು ಹೇಳೋ ಪ್ರಕಾರ ನಾವು ಕೊಲೆ ಇಂಟೆನ್ಷನ್ ಇಲ್ಲ ಮತ್ತೊಂದು, ಬಟ್ ಆದರೆ ಕಿಡ್ನಾಪ್ ಮಾಡಿದ್ದು, ಕರ್ಕೊಂಡು ಬಂದಿದ್ದು, ಹೊಡೆದಿದ್ದು, ಚಿತ್ರಹಿಂಸೆ ಕೊಟ್ಟಿದ್ದು, ಕೊಲೆ ಮಾಡಿದ್ದು, ಇದೆಲ್ಲವೂ ಕೂಡ ಒಂದು ಮರ್ಡರ್ಗೆ ಬೇಕಾದ ಮರ್ಡರ್ ಮಿಸ್ಟ್ರಿಯನ್ನು ಬಿಚ್ಚಿಡುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಕೇಸ್ ನಿಜಕ್ಕೂ ಯಾವ ಮರ್ಡರ್ ಮಿಸ್ಟರಿಗೂ ಕೂಡ ಕಡಿಮೆ ಇಲ್ಲ ಅನ್ನೋ ರೀತಿಯಾಗಿದೆ. ಅಂದರೆ ಸಿನಿಮಾ ಅದಲ್ಲಿ ನೋಡ್ತೀವಿ ಸರ್ವೇ ಸಾಮಾನ್ಯವಾಗಿ ಥ್ರಿಲ್ಲರ್ ಸಿನಿಮಾ ಆಯಿತಾ ಅನ್ನೋದನ್ನು ನೋಡ್ತೀವಿ, ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅಂತ. ಆದರೆ ಈ ಒಂದು ಘಟನೆ ಏನಿದೆ, ದರ್ಶನ್ ಆ್ಯಂಡ್ ಗ್ಯಾಂಗ್ ಮಾಡಿರುವಂತಹ ಘಟನೆ ಇದೆ, ಸೊ ಈ ಸಾಕ್ಷ್ಯಾಧಾರಗಳೇ ಹೇಳುತ್ತೆ ಇದು ಯಾವ ಸಿನಿಮಾ ಮರ್ಡರ್ ಮಿಸ್ಟರಿಗೂ ಕೂಡ ಕಡಿಮೆ ಇಲ್ಲ. ಆ ರೀತಿಯಾಗಿ ಮರ್ಡರ್ ಮಾಡಿದ್ದಾರೆ ಈ ಒಂದು ದರ್ಶನ್ ಆ್ಯಂಡ್ ಗ್ಯಾಂಗ್, ಡಿ ಗ್ಯಾಂಗ್ ನಡೆಸಿರುವಂತಹ ಕೃತ್ಯ ಅಂತ. ರೇಣುಕಾ ಸ್ವಾಮಿ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಸಾಕ್ಷ್ಯಾಧಾರಗಳು ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಇನ್ನೇನು ಮುಂದಿನ ಕ್ರಮಕ್ಕೂ ಕೂಡ ಮುಂದಾಗ್ತಾರೆ ಪೊಲೀಸರು. ಸೊ ಹಾಗಾಗಿ ಸದ್ಯಕ್ಕೆ ಜೈಲೇ ಗತಿ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ A2 ಆರೋಪಿ, ಪವಿತ್ರ ಗೌಡ A1 ಆರೋಪಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಏನೂ ಮಾಡಿಲ್ಲ, ನನಗೇನೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರಂತೆ ದರ್ಶನ್. ಆದರೆ ಈ 21 ಸಾಕ್ಷ್ಯಾಧಾರಗಳು ಕೂಡ ಈ ಕೊಲೆಯನ್ನು ಎಳೆಯಾಗಿ ಬಿಚ್ಚಿಡ್ತಾ ಇವೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.